ವಿಧಾನಸಭೆಯಲ್ಲಿ ನಾಗೇಂದ್ರ ರಾಜೀನಾಮೆ ಗದ್ದಲ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟನ್ನ ಹಿಡಿದಿದೆ. ವಿಧಾನಸಭೆಯಲ್ಲಿ ನಾಗೇಂದ್ರ ರಾಜೀನಾಮೆ ಗದ್ದಲ ಆರಂಭವಾಗಿದೆ. ಈಗಾಗಲೇ ಸೋಮವಾರದಿಂದ ನಡೀತಾ ಇರತಕ್ಕಂಥ ವಿಧಾನಮಂಡಲ ಪರಿಷತ್ನಲ್ಲಿ ಅಧಿವೇಶನದಲ್ಲಿ ಏನಿದೆ, ಈಗಾಗಲೇ ಸಾಕಷ್ಟು ಬಾರಿ ಈ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಬಿಜೆಪಿ ನಾಯಕರು ಕೂಡ ರಾಜೀನಾಮೆ ಕೊಡಲೇಬೇಕು ನಾಗೇಂದ್ರ ಅಂತ ಬಿಗಿಪಟ್ಟನ್ನ ಹಿಡ್ಕೊಂಡಿದ್ದಾರೆ. ಇನ್ನು ತೋಳಿಗೆ ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ಬಂದಿದ್ದಾರೆ ಬಿಜೆಪಿ ನಾಯಕರು. ನಾಗೇಂದ್ರಗೋಸ್ಕರ 224 ಶಾಸಕರ ಸಮಯ ಹಾಳಾಗ್ತಾ ಇದೆ. ಕಲಾಪದಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರ್ತಾ ಇರುವಂಥದ್ದು. ನಾಗೇಂದ್ರ ಮೇಲೆ 24 ಕೇಸ್ ಸಿಬಿಐ ಚಾರ್ಜ್ ಶೀಟ್ ಕೂಡ ಇದೆ. ಇನ್ನು ನಾವು ದಲಿತರ ವಿರುದ್ಧ ಇಲ್ಲ, ರಾಜಣ್ಣನ ತಗೊಳ್ಳಿ, ಪ್ರದೀಪ್ ಈಶ್ವರ್ ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿ ಆರ್ ಅಶೋಕ್ ಹೇಳ್ತಾ ಇರುವಂಥದ್ದು. ನಾಗೇಂದ್ರ ಕಳ್ಳ ಅಂತ ಹೇಳಿ ಕೂಗಿ ಕೂಗಿ ಹೇಳ್ತಿದ್ದಾರೆ ವಿಪಕ್ಷ ನಾಯಕರು ಸದನದಲ್ಲಿ. ವಿಧಾನಸಭೆಯಲ್ಲಿ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅಂತ ಗದ್ದಲ ಶುರುವಾಗ್ತಾ ಇದೆ. ಈಗಾಗಲೇ ಕಳೆದ ಸೋಮವಾರದಿಂದ ನಡೀತಾ ಇರತಕ್ಕಂಥದ್ದು. ಕಲಾಪದಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬಂದಿಲ್ಲ ಅಭಯ್ ಪ್ರಸಾದ್, ನಾಗೇಂದ್ರನ ವಜಾ ಮಾಡಿ, ಬಣಕರ್ ನಾಗೇಂದ್ರನ ವಜಾ ಮಾಡಿ, ಮಾನ್ಯ ಪ್ರಾಥಮಿಕ 1194ನೇ ಪ್ರಶ್ನೆ ಕೇಳ್ತಾ ಇದ್ದೇನೆ. ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ನಾಗೇಂದ್ರ ಕಳ್ಳ ಅಂತ ಹೇಳಿ ಕೂಗಿ ಕೂಗಿ ಹೇಳ್ತಿರುವಂತದ್ದು ವಿಪಕ್ಷ ನಾಯಕರು. ಈಗಾಗಲೇ ಸೋಮವಾರದಿಂದ ಆರಂಭವಾದಂತಹ ಈ ವಿಧಾನಮಂಡಲ ಸದನದಲ್ಲಿ ಈ ವಿಚಾರದ ಬಗ್ಗೆ ಸಾಕಷ್ಟು ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ರಾಜೀನಾಮೆ ನೀಡಲೇಬೇಕು, ನೀಡಿದ್ರೆ ಮಾತ್ರ ಈ ಸದನ ಮುಂದುವರಲಿಕ್ಕೆ ಸಾಧ್ಯ ಅಂತ ಈಗಾಗಲೇ ಬಿಜೆಪಿ ನಾಯಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನಾಗೇಂದ್ರ ಅವರ ಮೇಲೆ 24 ಕೇಸ್ ಮತ್ತು ಸಿಬಿಐ ಚಾರ್ಜ್ ಶೀಟ್ ಇದೆ. ಆದ್ರೂ ಕೂಡ ಇವ್ರನ್ನ ಸಚಿವ ಸಂಪುಟಕ್ಕೆ ಹೇಗೆ ಆಯ್ಕೆ ಮಾಡಿಕೊಂಡ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಅಲ್ಲಿ ಎದ್ದಿರುವಂಥದ್ದು. ಇನ್ನು ಕಲಾಪದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಬ್ಬ ನಾಗೇಂದ್ರಗೋಸ್ಕರ ಕೋಟ್ಯಾಂತರ ದಲಿತರು ಹಣ, ಅದು ಕೋಟ್ಯಾಂತರ ಜನಕ್ಕೆ ಸೇರ್ಬೇಕಾಗಿದೆ. ಆ ಪೂರ್ತಿ ಹಣ 189